ಹಾಯ್ ಹೆಲೋ ನಮಸ್ಕಾರ. ಇವತ್ತು ತುಂಬ ಮಳೆ ಬರ್ತಾ ಇದೆ ಅಲ್ಲ ತುಂಬ ದಿನಗಳಿಂದ. ಹಾಗಾಗಿ ನಮ್ಮ ರಾಮನಾಥ್ಪುರದಲ್ಲಿ ಹೊಳೆ ಹರಿತಾ ಇದೆ. ಆ ಹೊಳೆ ಅಂತೂ ತುಂಬ ನೀರು ಜಾಸ್ತಿಯಾಗಿ ಫುಲ್ ಎಲ್ಲ ಕ್ಲೋಸ್ ಆಗೋ ಮಟ್ಟಿಗೆ ಬಂದಿದೆ. ಅದನ್ನು ನಾನು ತುಂಬ ದಿನಗಳಿಂದ ನೋಡೇ ಇರಲಿಲ್ಲ. ಸರಿ ಆಯಿತು ನೋಡ್ಕೊಬರೋಣ ಅಂತ ಹೇಳಿ ನಮ್ಮ ಯಜಮಾನರು ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋದ್ರು. ನೋಡಿ ಎಷ್ಟು ನೀರು ತುಂಬಿದೆ ಅಂದರೆ ಕಾವೇರಿ ತಾಯಿ ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ತುಂಬಿದೆ. ಆಗಲೇ ತೋರಿಸಿದ್ನಲ್ವ ಇದು ಇದು ಬುಗ್ರಿಕಾಯಿ ಥರ ಕಾಣಿಸುತ್ತೆ. ನಾವು ಇದನ್ನ ಬುಗ್ರಿ ಥರ ಮನೇಲಿ ಬುಗ್ರಿ ತಕ್ಕೊಡದೇ ಇದ್ದಾಗ ಇಲ್ಲ ಹೊರಗಡೆ ಹೋದಾಗ ಈ ಗಿಡದ ಎಲ್ಲಾರು ಕಾಣಿಸಿದ್ರೆ ಇದು ತಗೊಂಡು ಈ ಥರ ನೆಲದ ಮೇಲೆ ಬಿಡೋದು. ಸೇಮ್ ಟು ಸೇಮ್ ಬುಗ್ರಿ ಥರನೇ ತಿರುಗ್ತಾ ಇರುತ್ತೆ. ನಮಗಂತೂ ಚಿಕ್ಕ ಮಕ್ಕಳಾಗಿದ್ದಾಗ ಒಂಥರ ಕ್ರೇಜ್ ಇವೆಲ್ಲ. ನನಗಿದನ್ನ ಅಪರೂಪಕ್ಕೆ ನೋಡಿ ಖುಷಿ ಆಯಿತು. ಆವಾಗಲೇ ನೋಡಿದ್ದು ರಾಮೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಹೊಳೆ, ಇವಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ರ ಇರುವಂಥ ಹೊಳೆ ಮೆಟ್ಲುಗಳನ್ನ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಯಾಕೆ ಅಂದರೆ ಇಲ್ಲಿ ಮಾರ್ಕ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ಹಾವಿನ ಮಾರ್ಕು ಇರೋ ಜಾಗ ತನಕ ನೀರು ತುಂಬಿದ್ರೆ ಹುಚ್ಚೊಳೆ ಅಂತ ಕರೀತಾರೆ ಅಂತ ನಾನು ಕೆಲವ್ರು ಬಾಯಲ್ಲಿ ಕೇಳಿದ್ದೀನಿ. ಅದಕ್ಕೆ ಇನ್ನೂ 3 ಮೆಟ್ಲಿದೆ. ಅದು 2 ಡೇಸ್ ಬ್ಯಾಕು 2 ಮೆಟ್ಲು ಜಾಸ್ತಿ ಇತ್ತು ಅಂತಲೂ ಹೇಳ್ತಿದ್ರು ಕೆಲವರು. ನಮಗಂತೂ ನೋಡಿದ್ದು ತುಂಬಾ ಖುಷಿ ಆಯಿತು. ತುಂಬ ಹೊಳೆ ತುಂಬಿ ಹರಿತಾ ಇದೆ. ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಇದೇ ಥರ ಮತ್ತೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.